ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಮಾಡಲು ಕಾರಣವೇನಪ್ಪ ಅಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಯ ವತಿಯಿಂದ ಕುಸನೂರು ಗ್ರಾಮದಲ್ಲಿ ಸರ್ವೆ ನಂಬರ್ 181/1 181/3ರಲ್ಲಿ ಒಟ್ಟು 25 ಎಕರೆ ಜಮೀನನ್ನು ಸದರಿ ಸರ್ಕಾರಿ ನೌಕರರ ಸಂಘದ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾದಂತಹ ನಾಗಪ್ಪ ಹೊನ್ನಳ್ಳಿ ಅವರ ನೇತೃತ್ವದಲ್ಲಿ ಅವರ ಸುಪುತ್ರರಾದ ಅವರ ಅಣ್ಣನ ಮಗರ ಸುಪುತ್ರರಾದಂಥ ಅಶೋಕ್ ಹೊನ್ನಳ್ಳಿ ಅವರು ಅವರದೇ ಆದಂತಹ ಒಂದು ಅಶೋಕ ಡೆವಲಪರ್ಸ್ ಅಂತಿದೆ, ಅವರ ಒಂದು ನೇತೃತ್ವದಲ್ಲಿ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಜಮೀನಿನ ಮಾಲೀಕರಿಗೆ ಮನವೊಲಿಸಿ 25 ಎಕರೆ ಜಮೀನನ್ನು ಅವರ ಸ್ವಂತ ಕಾಕನವರಾದಂತಹ ಹಾಗೂ ಮಂಡಳಿಯ ಅಧ್ಯಕ್ಷರಾದಂತಹ ನಾಗಪ್ಪ ಹೊನ್ನಳ್ಳಿಯವರ ನೇತೃತ್ವದಲ್ಲಿ ನೋಂದಣಿ ಮಾಡಿಸಿ ಕೊಟ್ಟಿರ್ತಾರೆ. ಆ ಜಮೀನಿನ ಮಾಲೀಕರಿಂದ ಸರ್ಕಾರಿ ನೌಕರರ ಒಂದು ಹಿತದೃಷ್ಟಿಯಿಂದ ಆಗ್ಲಪ್ಪ ನಮ್ಮ ಕಾಕೋರು ಇದ್ದಾರ, ಒಂದು ಅವ್ರದ್ದು ಹೆಸರಾಗ್ಲಿ, ಅವ್ರ ಹೆಸರಿನ ಮ್ಯಾಗ ಸರ್ಕಾರಿ ನೌಕರನ್ನು ಒಂದು ಹಿತದೃಷ್ಟಿಯಿಂದ ಒಳ್ಳೇದಾಗ್ಲಿ ಅನ್ನುವಂತ ವಿಚಾರ ಸಂಕಿರಣವನ್ನು ಇಟ್ಕೊಂಡು ಅವರ ಮಗನಾದ ಅಶೋಕ್ ಹೊನ್ನಳ್ಳಿಯವರು ಅವರು ಜಮೀನಿನ ಮಾಲೀಕರಿಗೆ ಮನವೊಲಿಸಿ 25 ಎಕರೆ ಜಮೀನನ್ನು ಇಸ್ಕೊಡ್ತಾರ. 2012ರಲ್ಲಿ ಅಗ್ರಿಮೆಂಟ್ ಆಗಿರ್ತದೆ. ಅದಾದ ನಂತರ 2014-15ರಲ್ಲಿ ನೋಂದಣಿ ಕೂಡ ಮಾಡಿಸಿಕೊಟ್ಟಿರ್ತಾರ. ಸಬ್ ರಿಜಿಸ್ಟರ್ ಕಲಬುರಗಿಯಲ್ಲಿ ನೋಂದಣಿ ಅಗ್ರಿಮೆಂಟ್ ಆಗಿರ್ತದ. ಅದಾದ ನಂತರ ಸತತವಾಗಿ ಈ ಒಂದು ಲೇಔಟ್ ಡೆವಲಪ್ಮೆಂಟ್ ಮಾಡುವುದಕ್ಕೋಸ್ಕರ ಅಶೋಕ ಡೆವಲಪ್ಮೆಂಟ್ ವತಿಯಿಂದ ಅದು ಗ್ರೀನ್ ಬೆಲ್ಟ್ ಇದ್ದಿದ್ದನ್ನ ಅದನ್ನ ಕೃಷಿಯೇತರ ಜಮೀನನ್ನಾಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೋರ್ಡ್ ವರೆಗೂ ಅಶೋಕ್ ಹೊನ್ನಳ್ಳಿ ಅವರು ಅಶೋಕ ಡೆವಲಪರ್ಸ್ ವತಿಯಿಂದ ಅವರೇ ಸ್ವತಃ ತಿರುಗಾಡಿ ಈ ಒಂದು ಜಮೀನಿನ NA GDA ಎಲ್ಲನೂ ಮಾಡಿಸಿರ್ತಾರ. 2017ರಲ್ಲಿ ಈ ಸದರಿ ಜಮೀನಿನ ನೋಂದಣಿ ಕೂಡ ಸಬ್ ರಿಜಿಸ್ಟರ್ ನಲ್ಲಿ ಮಾಡಿಸಿಕೊಟ್ಟಿರ್ತಾರ ಅಶೋಕ ಹೊನ್ನಳ್ಳಿ ಅವರು. ಮುಂದೆ ನಿರ್ಮಾಣ ಮಂಡಳಿ ಹೋಗಿ ಒಂದು ಮನೆಗಳನ್ನು ಕಟ್ಟುವುದಕ್ಕೋಸ್ಕರ ಜಮೀನ್ 25 ಎಕರೆ ಜಮೀನು ಇಸ್ಕೊಟ್ಟಿರ್ತಾರಲ್ಲ, ಅದು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ 1,50,00,000 ಸ್ವತಃ ಖರ್ಚು ಮಾಡಿರ್ತಾರೆ ಅಶೋಕ ಹೊನ್ನಳ್ಳಿ ಅವರು ಅಶೋಕ ಡೆವಲಪರ್ಸ್ ವತಿಯಿಂದ. ಸದರಿ 1,50,00,000 ರೂಪಾಯಿ ಇನ್ನೂವರೆಗೂ ಕೊಡಲಕ್ಕೆ ತಯಾರಿಲ್ಲ. ಮಾನ್ಯ ಅಧ್ಯಕ್ಷರು ನಾಗಪ್ಪ ಹೊನ್ನಳ್ಳಿ ಅವರು 3 ಪೀರಿಯಡ್ ಸತತವಾಗಿ 3 ಪೀರಿಯಡ್ ಅಧ್ಯಕ್ಷರಾದರು. ಯಾರ್ಲಿಂದ ಆದ್ರಿ? ಈ ಒಂದು ಲೇಔಟ್ ತಮ್ಮ ಮಗ ಅಶೋಕ್ ಹೊನ್ನಳ್ಳಿ ಅವರ ಹೆಸರ ಮೇಲೆ ಲೇಔಟ್ ಇಸ್ಕೊಳ್ಳಕ್ ಮೂಲ ಕಾರಣ, ಹೊಲ ಜಮೀನು ಇಸ್ಕೊಳ್ಳಕ್ ಮೂಲ ಕಾರಣ ಅಶೋಕ್ ಹೊನ್ನಳ್ಳಿ ಅವರು. ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ ಅವರೇ ಮಾಡಿದಂತ ಅಶೋಕ್ ಹೊನ್ನಳ್ಳಿ ಅವರು. NA ಮಾಡಿಸಿದವರು ಅಶೋಕ್ ಹೊನ್ನಳ್ಳಿ, ಅಶೋಕ ಡೆವಲಪರ್ಸ್ ಅವರು. GDA ಮಾಡಿಸಿದವರು ಅವರು. ಪ್ರತಿ ವರ್ಷ ಪೀರಿಯಡ್ ಮುಗಿಬೇಕು, NA ಮಾಡಿಸಿದ್ದೀನ್ರಿ ಅಂತ ಹೇಳ್ಬೇಕು ನಾಗಪ್ಪ ಹೊನ್ನಳ್ಳಿ ಅವರು ಅಧ್ಯಕ್ಷರಾಗಿ. ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬಂದಾಗ ಮತ್ತೆ ನಾ ಈ ಸರಿ NA GDA ಮಾಡಿಸಿದ್ರಿ ಅಂತ ಹೇಳ್ಬೇಕು. ರೊಕ್ಕ ಯಾರಿಗೆ ಕೊಟ್ರಿ? 1,50,00,000 ರೂಪಾಯಿ ಅಶೋಕ ಡೆವಲಪರ್ಸ್ ಲಿಂದ ಆಲ್ರೆಡಿ ಖರ್ಚು ಮಾಡಿದಾರ, ಕೊಟ್ಟಿದ್ರು ಮಂಡಳಿ ವತಿಯಿಂದ. ಇದೇ ರೀತಿ ಹೇಳ್ತಾ 3 ಪೀರಿಯಡ್ ಅಧ್ಯಕ್ಷ ಆದ್ರು. ಇನ್ನೂವರೆಗೂ ಈ ಡೆವಲಪ್ಮೆಂಟ್ಸ್ ಅಶೋಕ ಡೆವಲಪರ್ಸ್ಗೆ ಇನ್ನೂವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಸರ್ಕಾರದ ರೀ, ಸರ್ಕಾರದಿಂದ ಕೊಡ್ಬೇಕು. ಸರ್ಕಾರ ಚೆಕ್ ಕೊಟ್ಟಿದ್ರಾ? ನಿಮ್ ಮಂಡಳಿಯಿಂದ ಕೊಟ್ಟಿದ್ರಿ, DD ಕೊಟ್ಟಿರಿ, RTGS ಮಾಡಿರಿ, ಏನ್ ಕೊಟ್ರಿ? ತೋರ್ಸ್ರಿ ಪ್ರಾಕ್ಟಿಕಲ್ ಆಗಿ. ಹೇಳ್ತೀನಿ ನಾನು ನಿಮಗೆ, ಎಲೆಕ್ಷನ್ ಇಂದ್ರಲತ್ತರ ಸರ್ಕಾರಿ ನೌಕರರು ತಕ್ಕ ಪಾಠ ಕಲಿಸಬೇಕು. ಇದು 4ನೇ ಬಾರಿ ಸರ್ಕಾರಿ ನೌಕರರು ತಮಗೇನು ಎಷ್ಟೋ ಜನ ಮಣ್ಣು ಹಾಕ್ತೂರ್ ಹೋಗ್ಯಾರ್ರಿ, ನಾಚಿಕ್ ಬರ್ಬೇಕು ಅವ್ರಿಗೆ. ರೊಕ್ಕ ಆಫೀಸ್ ತೊಗೊಂಡಿದ್ದಾರೆ ಎಷ್ಟೋ ಜನ, ಲೂಟ್ ಮಾರ್ ಮಾಡಿದಾರೆ, ಲೂಟ್ ಮಾರ್. ಇನ್ನೊಂದು ವಿಶೇಷ, ಇನ್ನೊಂದು ಅವ್ರು ಹೇಳ್ಬೇಕಪ್ಪ ಅಂತಂದ್ರೆ 2025ರಲ್ಲಿ 15/8/2025 ಹೊಸ ಅಮೆಂಡ್ಮೆಂಟ್ ಪ್ರಣಾಳಿಕೆ ಒಂದು ಅಮೆಂಡ್ಮೆಂಟ್ ಮಾಡ್ತಾರಂತ ಇವ್ರು ಸಭೆಯಲ್ಲಿ. ಇವ್ರದ್ದು ಏನ್ ಆಫೀಸ್ ಅದಲ್ರಿ, ಗೃಹ ನಿರ್ಮಾಣ ಮಂಡಳಿಯ ಒಂದು ಸಾಮಾನ್ಯ ಸಭೆಯಲ್ಲಿ ಪ್ರಣಾಳಿಕೆ ನಮಗೆ ನೀಡುತ್ತಾರಂತ. 2025ರ ವಾರ್ಷಿಕ ವರದಿ, 25ರ ವಾರ್ಷಿಕ ವರದಿ 2ನೇ ಪೀರಿಯಡ್ ನಲ್ಲಿ ಗೆದ್ದಂತ ವಾರ್ಷಿಕ ವರದಿಯಲ್ಲಿ ಹೇಳಿರ್ತಾರ ಸಾಮಾನ್ಯ ಸಭೆಯಲ್ರಿ. 10 ವರ್ಷ ಆದ ನಂತರ ರೀ, ಈ 3ನೇ ಪೀರಿಯಡ್ ಮುಗಿತು, 4ನೇ ಪೀರಿಯಡ್ ಅವ್ರ ಅಧ್ಯಕ್ಷ ನಿಂದಿರ್ತಾ ಇರೋದು. 2ನೇ ಪೀರಿಯಡ್ ಮುಗಿದ ನಂತರ ಹೇಳ್ತಾರ, ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಹೊಸ ಡೆವಲಪರ್ಸ್ಗೆ ಯಾವುದೇ ರೀತಿಯಿಂದ ಕೊಡಬಾರ್ದು, ಮುಂಗಡವಾಗಿ ಹಣ ಕೊಡಬಾರ್ದು, ಅವರು ಡೆವಲಪ್ಮೆಂಟ್ ಮಾಡಿದ ನಂತರ ನಾವು ಅದಕ್ಕೆ ಕೊಡೋಣ
BB ತಿಂಗಳಲ್ಲಿ ಪಾಸ್ ಮಾಡಕ ಅಶೋಕ್ ಲವಾಣಿಗೆ ನೋಟಿಸ್ ಕೊಟ್ಟಿದ್ದೀರಾ ನೀವು? ಮತ್ತೆ ಒಂದ್ ಮಿನಿಟ್ ಇನ್ನೊಂದು ಹೇಳ್ತೀನಿ ಕೇಳ್ರಿ. 15/8/2025 ರೀ ಆಯ್ತ್ರಿ, ಇದು ಪ್ರಣಾಳಿಕೆ ಮಾಡ್ತಾರೆ. ನೆಕ್ಸ್ಟ್ ಏನಂತಾರ್ರಿ, ಆ ಗುತ್ತಿಗೆದಾರರಿಗೆ ಅಡ್ವಾನ್ಸ್ ಆಗಿ 2 ಕೋಟಿ ಹಣ ಕೊಡಬೇಕು ಮುಂಗಡವಾಗಿ ಅಂತ. 2 ಕೋಟಿ ಖರ್ಚು ಮಾಡಿದಂತ ಅಶೋಕ ಡೆವಲಪರ್ಗೆ ನೀವು 14 ವರ್ಷದಿಂದ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ 2020ರಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡ್ತೀರಿ. ಮಾಧ್ಯಮ ಮಿತ್ರರಿಗೆ 2012ರಲ್ಲಿ 25 ಎಕರ್ನ ಮಧ್ಯ ವಹಿಸಿ 25 ಎಕರೆ ಹೊಲ ಸರ್ಕಾರಿ ನೌಕರ ಸಂಘಕ್ಕೆ ನಾವು ಇಸ್ಕೊಟ್ಟಿರ್ತೇವ್ರಿ. ಅದು ಇಸ್ಕೊಡೋದು ಅಗ್ರಿಮೆಂಟ್ ಆಗಿರ್ತಾವೆ, ನೋಟ್ರಿ ಆಗಿರ್ತಾವ್ರಿ. 2012ದಾಗ 14-15 14-15ದಾಗ ಅಗ್ರಿಮೆಂಟ್ ಶೆಲ್ಡಿಡ್ ಅಲ್ಲ, ಇದು ಅಗ್ರಿಮೆಂಟ್ ನೋಂದಣಿ ಆಗಿರ್ತಾರೆ. ಹಾ, ಅಲ್ಲಿಂದ 16-17ದಾಗ ರಿಜಿಸ್ಟರ್ ಆಗಿರ್ತದೆ. ಈಗ 2025 ತನ 15 ವರ್ಷ ಆಯ್ತ್ರಿ, ಯಾವುದು ಡೆವಲಪ್ಮೆಂಟ್ ಇಲ್ಲ. ಯಾವುದು 500 ಮಂದಿಗೆ ನಿವಾಸಗಳು ಹಂಚಿಕೆ ಮಾಡೋ ತಯಾರಿಲ್ಲ. ಅವ್ರದ್ದು ಯಾವಾಗ ಎಲೆಕ್ಷನ್ ಬರ್ತದೋ ಒಂದು ಹೇಳ್ಕೋತ ಗೆದ್ಕೋತ ಬರೋದು. 3 ಸರಿ ಹಂಗೆ ಗೆದ್ದಾರೆ. ಇದು ಹೊಲ ತೋರ್ಸೋದು ಗೆದ್ಕೋತ ಬರೋದು, ಕೆಲಸ ಮಾಡೋದಿಲ್ಲ ಬಿಡೋದಿಲ್ಲ. ಡೆವಲಪರ್ ರೊಕ್ಕ ಕೊಡೋದಿಲ್ಲ ಮಾಡಿದವ್ರಿಗೆ. ಈಗ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ರಸ್ತೆ ಮಾಡ್ಬೇಕಾಗಿತ್ರಿ ಆ ಹೊಲಕ್ಕೆ ಟಚ್. ನಾ ಸ್ವಂತ ಮಾಡೀನಿ. ಬೆಂಗ್ಳೂರಿಗೆ ಹೋಗಿ ಅದು ಕೃಷಿ ತರ ಇದು ಚೇಂಜ್ ಮಾಡ್ಕೊಂಡ್ ಬಂದದ್ರಿ. NA ಮಾಡ್ಸ್ಯದ, ಮತ್ತೆ GD ಅಪ್ರೂವಲ್ ಮಾಡ್ಸ್ಯದ. ಎಲ್ಲ ಖರ್ಚು ಅಂದ್ರೆ 1.5 ಕೋಟಿ ಬಂದದ. ಮತ್ತೆ ಈ ಲ್ಯಾಂಡ್ ಸ್ಕ್ಯಾರ್ಪ್ ಏನಂತಾರೆ, ಲೆವೆಲಿಂಗ್ ಪ್ಲಾಟ್ಸ್ ಎಲ್ಲ ನಾವೇ ಮಾಡಿದೇವ್ರಿ. ಅದು ರೊಕ್ಕ ಕೊಡು ಅಂದ್ರೆ ಬೇರೆಯವ್ರಿಗೆ ಅವ್ರು ಕೊಟ್ರ ಸುದ್ದಿ ಬಂದ ಅಷ್ಟೇ. ಏನ್ ಅದೇ ಲಂಚ ತಿನ್ಬೇಕಮ್ಮ, ಮತ್ತೇನಿಲ್ಲ.